ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಈ ಕಪಟಿ ಶತ್ರುಗಳಿರ್ತಾರೆ, ಕಪಟತನ, ದುಷ್ಟತನ, ಅದೇ ಅವರ ಒಂದು ಮನಸ್ಥಿತಿ ಹೇಗಿರ್ತಂದರೆ ಬರೀ ಕೇಡು ಬಯಸಬೇಕು, ಇನ್ನೊಬ್ಬರು ಮನೆ ಹಾಳು ಮಾಡೋ ಬುದ್ಧಿ, ತಂದಿಡೋ ಬುದ್ಧಿ, ಅಥವಾ ಇಲ್ಲದಿರೋದನ್ನ ಒಂದು ಸುದ್ದಿ ಹಬ್ಬಿಸಿ ಅಪಪ್ರಚಾರ ಮಾಡ್ತಕ್ಕಂಥ ದುಷ್ಟತನದ ಒಂದು ಸ್ಥಿತಿಗತಿಗಳು, ದುರುಳತೆ, ಅದೇ ಒಂದು ರೀತಿಯಲ್ಲಿ ದುರ್ಜನ, ಕೆಟ್ಟದಾದಂಥ ಮನಸ್ಥಿತಿ, ವಿಷ ತುಂಬಿರ್ತಕ್ಕಂಥ ಮಾತುಗಳು, ಹಾಗೆ ಕೆಲವೊಬ್ಬರ ಮೇಲೆ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಇದನ್ನು ಅವರು ಪಡ್ಕೊಂಡ್ಬಿಡ್ತಾರೆ, ಅವರ ಸತ್ವವನ್ನು ಪಡ್ಕೊಂಡ್ಬಿಡ್ತಾರೆ. ಅಂದರೆ ಎಲ್ಲವೂ ಕೂಡ ಅವರ ಅಣತಿಯಂತೆ ನಡಿಬೇಕು, ಯಾರೂ ಮುಂದಕ್ಕೆ ಬೆಳಿಬಾರ್ದು, ಆ ರೀತಿಯಾದಂಥ ಕುಯುಕ್ತಿ, ಕಪಟತನ ಮಾಡೋದು. ಯಾರೋ ಇಬ್ಬರು ಚೆನ್ನಾಗಿದ್ದಾರೆ, ಒಂದು ಒಳ್ಳೆ ಬಾಂಧವ್ಯದಲ್ಲಿ ಸ್ನೇಹಿತರಾಗಿರ್ತಾರೆ, ಏನೋ ಒಂದು ರೀತಿಯಲ್ಲಿ ಮಾತಾಡ್ಕೊಂಡು ಒಂದು ಜೀವನ ವ್ಯವಸ್ಥೆನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು, ಇವ್ರ ಪಾಡಿಗೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಚೋ ಕೆಲಸ ಮಾಡೋದು. ಮನೇಲಿ ಎಲ್ಲ ರೀತಿಯಲ್ಲಿ ಒಂದು ವಾತಾವರಣ ಚೆನ್ನಾಗಿರುತ್ತೆ, ಅಣ್ಣ ತಮ್ಮದಿರು ಏನೋ ಒಂದು ರೀತಿಯಲ್ಲಿ ದುಡಿತಾ ಇರ್ತಾರೆ, ಒಬ್ರಿಗೊಬ್ರು ಆಸರೆ ಆಗಿ ಜೀವನ ಮಾಡ್ಕೊಂಡು ತಂದೆ ತಾಯಿ ಅನ್ನೋದು ಚೆನ್ನಾಗಿರ್ತಾರೆ. ಅಲ್ಲೋಗ್ಬಿಟ್ಟು ಬೆಂಕಿ ಹಚ್ಚಿಬಿಡೋದು, ದಾಯಾದಿಗಳಲ್ಲಿ ಕಲಹ ತಂದಿಡ್ಬೋದು. ಇದು ಏನಂತಂದರೆ ತೀವ್ರವಾದಂಥ ಮನಸ್ಥಿತಿ, ಕುಯುಕ್ತಿ, ಕಪಟತನ ಅನ್ನೋದು ಒಂದು ರೀತಿಯಲ್ಲಿ ಕಲಬೆರಕೆ ಮನಸ್ಥಿತಿ ಅಂತ ಹೇಳ್ಬೋದು ಇವ್ರನ್ನ. ಅಂದರೆ ಇವ್ರು ಹೇಗಿರ್ತಾರೆ, ನಿಮ್ಮ ಜೊತೆನೇ ಭಾಳ ಚಂದನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾತು, ಒಳ್ಳೆ ಸುಸಂಬದ್ಧವಾಗಿರ್ತಕ್ಕಂತಹ ಒಂದು ಸಂಸ್ಕಾರ ಸ್ಥಿತಿ ಇರ್ತಕ್ಕಂಥ ಒಂದು ಮನಸ್ಥಿತಿನ ತೋರಿಸ್ತಾ ಹಿಂದಗಡೆ ಏನು ಮಾಡ್ತಾರೆ ಅಂದರೆ ಶಕುನಿ ಕೆಲಸ ಮಾಡೋದು. ಈ ಶಕುನೇನು ಪಾಪ ಹೇಳಬಾರ್ದು, ಅದು ಮಹಾಭಾರತದ ಒಂದು ಪಾತ್ರ ಇರ್ಬೋದು, ಅದಕ್ಕೆ ಆದಂಥ ಒಂದು ಸ್ಥಿತಿ ಇರ್ಬೋದು. ಆದರೂ ಜನಮಾನಸದಲ್ಲಿರ್ತಕ್ಕಂಥ ಒಂದು ಮಾತಿದು. ಅಂದರೆ ಏನಂತಂದರೆ ತಂದಿಡೋದು, ಕೆಟ್ಟದ್ದನ್ನು ಬಯಸೋದು, ಜಗಳ ಹಚ್ಚೋದು, ಅಥವಾ ಏನಂತಂದರೆ ಇಬ್ಬರನ್ನು ದೂರ ಮಾಡೋದು, ಬೆಂಕಿ ಹಚ್ಚೋದು, ಮನೆ ಹಾಳು ಮಾಡೋದು, ಇದೇ ರೀತಿಯಾಗಿ ನಡೆಯುತ್ತೆ. ವ್ಯಾಪಾರ ವ್ಯವಹಾರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ಅವ್ನಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ, ಹೊಟ್ಟೆಲಿ ಸಂಕಟ ಬಿತ್ತು, ಇವನಿಗೆ ಹೋಗಿ ಏನಾರ ಒಂದು ಮಾಡ್ಬೋದು, ಅಥವಾ ಜನ ಬರದೇ ಇರೋಂಗೆ ಅಪಪ್ರಚಾರ ಮಾಡ್ಬೋದು, ಅಥವಾ ಎಲ್ಲ ಹೋಗ್ಬಿಟ್ಟು ಮಾಟ ಮಂತ್ರ ಏನಾರು ಮಾಡ್ಬೋದು, ಅಥವಾ ಅವನ ಪಕ್ಕನೇ ಇನ್ನೊಬ್ರಿಗೆ ಯಾರಾದರೂ ಪುಸ್ತಕ ಹಾಯಿಸ್ಬಿಟ್ಟು ಹೇಳಿ ಅದೇ ವ್ಯಾಪಾರನ ಇನ್ನೊಬ್ಬ ಸ್ಟಾರ್ಟ್ ಮಾಡಿಬಿಡೋದು, ಪೈಪೋಟಿ ಇಟ್ಬಿಡಬೇಕು. ಒಂಥರ ಖುಷಿ ಅವನಿಗೆ, ಆತ್ಮದಲ್ಲಿ ಏನೋ ಒಂದು ರೀತಿಯಲ್ಲಿ ಸಾಧಿಸ್ತೆ ಅನ್ನೋ ಕಳೆ, ಸಂತೋಷದ ಒಂದು ಭಾವನೆ. ಈ ಒಂದು ಮನಸ್ಥಿತಿ ಇದೆಯಲ್ಲ, ಇವರೇ ಕಪಟಿಗಳು. ಭಾರೀ ನಯಾ ನಾಜೂಕಿಂದ ಇವರು ಕತ್ತನ್ನು ಕುಯ್ಯುವಂಥ ಜನ, ಅಂದರೆ ಮೋಸ ಮಾಡುವಂಥ ಒಂದು ವ್ಯವಸ್ಥೆ ಎಲ್ಲ ರಂಗದಲ್ಲೂ ಇದೆ. ಕಪಟತನ, ದುಷ್ಟತನ, ದುರುಳತೆ, ನಯವಂಚಕತೆ, ಮೋಸಗಾರಿಕೆ, ಇವೆಲ್ಲ ಎಲ್ಲ ಒಂದು ಸಂದರ್ಭದಲ್ಲೂ ನೋಡ್ಬೋದು, ಎಲ್ಲ ಔದ್ಯೋಗಿಕ ವಿಚಾರದಲ್ಲೂ ನೋಡ್ಬೋದು, ಹಾಗೆ ಮನೆ ಮಠಗಳಲ್ಲೂ ನೋಡ್ಬೋದು, ಒಂದು ಊರು ಕೇರಿಗಳಲ್ಲೂ ನೋಡ್ಬೋದು. ಇಂಥವ್ರು ಇರ್ತಾರೆ. ಇವ್ರ ಉದ್ದೇಶನೇ ಇನ್ನೊಬ್ಬರನ್ನ ಹಾಳು ಮಾಡಬೇಕು ಎಂಬತಕ್ಕಂಥದ್ದು, ಅಥವಾ ತಮ್ಮ ಸ್ವಾರ್ಥನ ನೆರವೇರಿಸ್ಕೊಳ್ಬೇಕು, ಅಥವಾ ಆ ವ್ಯಕ್ತಿಗಳನ್ನು ಹಾಳು ಮಾಡಿ ಅವರಿಂದ ಏನಾದರೂ ಪಡಿಬೇಕು ಎಂಬತಕ್ಕಂಥ ಕುಯುಕ್ತಿ. ಇಂಥ ಕುಟಿಲ ನೀತಿಯನ್ನು ಅನುಸರಿಸ್ತಾರೆ. ಕುಟಿಲತೆ ಅನ್ನೋದು ಬೆಳವಣಿಗೆಗೆ ತನಗೆ ತಾನೇನು ಮಾಡಿಕೊಂಡ್ರು ಅದು ನಡಿಬೋದು, ಆದರೆ ಇನ್ನೊಬ್ಬರು ಜೀವನ ಹಾಳು ಮಾಡಲಿಕ್ಕೆ ಒಳ್ಳೆ ಪ್ಲ್ಯಾನ್ಗಳು ಮಾಡ್ತಾಯಿರ್ತಾರೆ, ಒಳ್ಳೆ ವಿಚಾರಗಳನ್ನು ಇವರು ನಡೆಸ್ತಾ ಇರ್ತಾರೆ. ಯಾರೋ ಹೆಣ್ಣು ಕೇಳಕ್ಕೆ ಹೋಗ್ತಾನೆ, ಹುಡುಗ ಸರಿಯಿಲ್ಲ, ಹುಡುಗನಿಗೇನೋ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಗಾದಿ ಸುದ್ದಿ ಹಬ್ಸೋದು. ಇನ್ನೇನು ಹೆಣ್ಣು ಕೊಡೋಕೆ ರೆಡಿ ಆಗಿರ್ತಾರೆ, ಅಂಥವ್ರ ಮನೆಗೆ ಫೋನ್ ಮಾಡಿ ಹೇಳ್ಬಿಡ್ಬೋದು. ಇಂಥ ಜನನೂ ಇರ್ತಾರೆ. ಏನಂತಂದರೆ ಅವ್ರಿಗೆ ಇಷ್ಟ ಇಲ್ಲ, ಅವರು ಉದ್ಧಾರ ಆಗೋದು ಇಷ್ಟ ಇಲ್ಲ, ಅವರು ಮುಂದಕ್ಕೆ ಹೋಗೋದು ಇಷ್ಟ ಇಲ್ಲ, ಅವ್ರ ಮನೇಲಿ ಶುಭ ಕಾರ್ಯ ನಡೆಯೋದು ಇಷ್ಟ ಇಲ್ಲ. ಯಾರೋ ಒಬ್ಬರು ಮನೆ ನೋಡ್ತಾ ಇದ್ದೀನಂತ ಇಂಥವ್ರ ಹತ್ರ ಹೋದರೆ ಯಾವುದೋ ತೊಂದರೆಯಲ್ಲಿರೋ, ಲಿಟಿಗೇಷನ್ ಇರೋ ಮನೆ ಕೊಡಿಸ್ಬಿಟ್ಟು ಹಾಳು ಮಾಡಿಬಿಡೋದು, ತಾನೊಂದಷ್ಟು ದುಡ್ಡು ಹೊಡೆದು ನೆಮ್ಮದಿಯಾಗಿರೋದು. ಯಾರೋ ಸಾಲ ಕೇಳ್ತಾರೆ ಅಂದರೆ ಇನ್ನೊಬ್ರಿಗೆ ಹೋಗ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಕೊಡಿಸ್ಬಿಟ್ಟು ಅವ್ನ ಜೀವನನೇ ಬರ್ಬಾದ್ ಮಾಡಿಬಿಡೋದು. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಒಳ್ಳೆ ರೀತಿಯಲ್ಲಿ ಇರ್ತಾನೆ, ಚೆನ್ನಾಗಿರ್ತಾನೆ, ಅವ್ನಿಗೆ ಹೋಗ್ಬಿಟ್ಟು ಕರ್ಕೊಂಡೋಗಿ ಕುಡಿಸಿ ಇವನು ಮಾತ್ರ ಕುಡಿದೆ, ಅವನನ್ನು ಜಾಸ್ತಿ ಕುಡಿಸಿ ಇವನು ಕುಡಿಯೋದು ಬಿಟ್ಬಿಡ್ತಾನೆ, ಅವ್ನು ಕುಡ್ಕೊಂಡು ಬಿದ್ದಿರ್ತಾನೆ ಬೆಳಗ್ಗೆಯಿಂದ. ಈ ರೀತಿ ಹಾಳು ಮಾಡೋದು.
ಈ ಕರ್ಕೊಂಡೋಗಿ ಕುಡಿಸಿರ್ತಾರಲ್ಲ ಅವರೆಲ್ಲ ಸತ್ತೋಗಿರ್ತಾರೆ. ಈ ಕಲಿಸ್ಕೊಟ್ಟನಿದಾನಲ್ಲ ಇನ್ನೂ ಬದುಕೇ ಇರ್ತಾನೆ, ಆರಾಮಾಗಿರ್ತಾನೆ. ನೀವು ಭಾಳಷ್ಟು ಕಡೆ ನೋಡಿ, ಇದು ಅಬ್ಸರ್ವ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಇಂಥ ನೀತಿಗಳನ್ನು ಉಪಯೋಗಿಸ್ಕೊಳ್ತಾ ಸಾಮಾಜಿಕವಾಗಿ ಮನುಷ್ಯನ ಮನಸ್ಥಿತಿಗಳನ್ನು ಹಾಳು ಮಾಡ್ತಾ ಬಹಳಷ್ಟು ಈ ಒಳಗಡೆ ಹಲ್ಲು ಮಸಿತ, ಶತ್ರುತ್ವ, ಹಗೆತನ, ದ್ವೇಷ ಭಾವನೆ ಸಾಧಿಸ್ತಾ ಒಂದು ಸಂಸಾರ, ಕುಟುಂಬ, ಜನ, ಜೀವನ, ವ್ಯವಹಾರ ಅಥವಾ ಆತನ ಒಂದು ವರ್ಚಸ್ಸು, ವ್ಯಕ್ತಿತ್ವ ಇವೆಲ್ಲವನ್ನು ಹಾಳು ಮಾಡಿ ಈ ವ್ಯಕ್ತಿ ಒಂದು ರೀತಿಯಲ್ಲಿ ಪರಮಾನಂದದ ಸ್ಥಾನವನ್ನು ಪಡಿತಾನೆ. ಮತ್ತು ಇನ್ನೊಂದು, ಇಂಥವ್ರು ಇರ್ತಾರಲ್ಲ ಭಾರೀ ಬೆಲೆ ಅನ್ನೋದು ಇರುತ್ತೆ ಅವರಿಗೆ. ಸಾಮಾಜಿಕವಾಗಿ ಎಲ್ಲೇ ಹೋದರೂ ಕೂಡ ಇವರನ್ನು ದೊಡ್ಡ ಸ್ಥಾನದಲ್ಲಿ ನೋಡಬೇಕು, ಆ ರೀತಿ ಇವರು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರು ಬಾಯಿ ಮಾತುಗಳು ಹಾಗಿರುತ್ತೆ, ಮತ್ತು ಏನಂತಂದರೆ ಅವರು ಹಾವ ಭಾವ ಇವೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಮತ್ತು ಸಾಮಾಜಿಕವಾಗಿ ಇವರು ಹೆಚ್ಚು ಪಾಲ್ಗೊಳ್ಳುವಿಕೆ ಕೂಡ ಇರುತ್ತದೆ. ಇದನ್ನು ಕೂಡ ತಾವು ಅಬ್ಸರ್ವ್ ಮಾಡ್ಬೋದು. ಏನೂ ಇರೋದಿಲ್ಲ, ಬರೀ ಬೊಗಳೆ ಬಿಡ್ತಾ ಇರ್ತಾನೆ, ಅಥವಾ ಏನೋ ಒಂದು ರೀತಿಯಲ್ಲಿ ತುಚ್ಛವಾಗಿ ದುರಾಂಕಾರದಲ್ಲಿ ಓಡಾಡ್ತಾ ಇರ್ತಾನೆ, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ತಂದಿಡೋದು, ಅವ್ರು ಇವರು ಹಾಳು ಮಾಡೋದು, ಇಂತಹ ಒಂದು ದುಷ್ಟ ಆಲೋಚನೆ. ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಪಪ್ರಚಾರ ಮಾಡೋದು, ಇಂಥದ್ದೇ ಮಾತಾಡ್ತಾರೆ. ಆದರೂ ಕೂಡ ಅವನ್ನ ಕರ್ಕೊಂಡು ಕೂರಿಸಿ ಸನ್ಮಾನ ಮಾಡ್ತಾ ಇರ್ತಾರೆ. ಸನ್ಮಾನ ಮಾಡ್ತಾರೆ ಅಥವಾ ಅವನಿಗೆ ಕೂರಿಸಿ ರಾಜೋಪಚಾರ ಮಾಡ್ತಾರೆ, ಅಥವಾ ಅವನನ್ನು ನ್ಯಾಯ ಪಂಚಾಯತಿಯಲ್ಲಿ ಕರ್ಕೊಂಡೋಗಿ ಕೂರಿಸಿ ಅವನೇನೋ ಸತ್ಕಾರ ಮಾಡಿ ಅವನನ್ನು ಭಾಳಷ್ಟು ಚೆನ್ನಾಗಿ ನೋಡ್ಕೊಡ್ತಾ ಇರ್ತಾರೆ. ಆದರೆ ಅವ್ರು ಮಾಡೋರಿಗೂ ಗೊತ್ತಿರುತ್ತೆ, ನೋಡೋರಿಗೂ ಗೊತ್ತಿರುತ್ತೆ ಇವನು ಕೆಟ್ಟೋನಂತ. ಆದರೂ ಕೂಡ ಅವ್ನ ಮುಂದೆ ಬಾಯಿ ಬಿಡೋಕ್ಕಾಗಲ್ಲ. ಯಾಕಂದರೆ ಅವ್ನು ಸರಿಗಿಲ್ಲ, ಅವನು ದುಷ್ಟ ಇದ್ದಾನೆ. ಇಂಥವ್ರ ಹತ್ರ ಯಾಕಪ್ಪ ಸಗಣಿ ಮೇಲೆ ಕಲ್ಲು ಹಾಕಬೇಕು ಅಂಥೇಳಿ ಜನ ತಟಸ್ಥವಾಗಿ ನಿಂತಿರ್ತಾರೆ. ಅಂದರೆ ಪ್ರಶ್ನೆ ಮಾಡೋದಕ್ಕೂ ಹೋಗೋದಿಲ್ಲ. ಇದು ಜನರ ಅಭ್ಯಾಸ ಇರುತ್ತೆ. ಕೆಲವೊಮ್ಮೆ ಇದು ಒಳ್ಳೆಯದೇ, ಕೆಲವೊಮ್ಮೆ ಪ್ರಶ್ನೆ ಮಾಡದೇ ಇರೋದು ತಪ್ಪೇ. ಯಾಕಂದರೆ ಇನ್ನೂ ಬಿಟ್ಟರೆ ಇನ್ನೂ ಮತ್ತಷ್ಟು ಮನೆ ಹಾಳು ಮಾಡ್ತಿರ್ತಾನೆ ಅವನು. ಕೆಲವೊಂದು ಏನಂತಂದರೆ ಇವನನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡೋದ್ರೆ ಅವ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದೇ ಕೆಲಸ ಮಾಡ್ಕೊಂಡು ಹೋಗಿರ್ತಾನೆ ಅವನು. ಅಂದರೆ ಈ ವ್ಯಕ್ತಿತ್ವನೇ ಹಾಗಿರುತ್ತೆ. ತಮ್ಮ ಜೊತೆ ಇದ್ದು ತಮ್ಮವ್ರಿಗೆ ಹಿಂದೆಯಿಂದ ಚುಚ್ಚುವಂಥ ಒಂದು ವ್ಯಕ್ತಿತ್ವ. ಏನಂತಂದರೆ ಒಟ್ಟು ತಾನೊಬ್ಬನೇ ಬೆಳಿಬೇಕು, ತಂದೆ ನಡಿಬೇಕು, ತನ್ನ ಅಡಿಯಾಳಾಗೇ ಇರಬೇಕು, ತನ್ನ ಒಂದು ವ್ಯವಸ್ಥೆನೇ ಎಲ್ಲರ ಮುಂದೆ ಸರಿ ಅಂತ ಇರಬೇಕು, ತಾನು ಹೇಳಿದ್ದೇ ವೇದವಾಕ್ಯ ಆಗಿರಬೇಕು, ತನ್ನ ನೀತಿನೇ ಸರಿಯಾಗಿರಬೇಕು. ಇಂಥ ಒಂದು ಮನಸ್ಥಿತಿ. ಯಾರು ಇವರನ್ನ ತಪ್ಪು ಅಂತಾರೆ ಅವನ ಮೇಲೆ ಕಣ್ಣು ಬಿತ್ತು ಅಂದಂಗೆ. ಅಂದರೆ ಅವನನ್ನು ಹೇಗಾದರೂ ಮಾಡಿ ಅಪಪ್ರಚಾರನೋ ಏನೋ ಒಂದು ಸಿಕ್ಕಾಕ್ಸಿ ಸುಳಿವು ಕೊಟ್ಟು ಅಥವಾ ಅವನನ್ನು ಒಂದು ರೀತಿಯಲ್ಲಿ ಮಕಾಡೆ ಮಲಗಿಸೋವಂಥ ಒಂದು ಹುನ್ನಾರಗಳು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಇವರು. ಇವರಿಂದ ಒಂದಷ್ಟು ಬಾಲಂಗೋಚಿಗಳಿರ್ತಾರೆ, ಅವರು ಇವ್ರು ಹೇಳಿದ್ದಕ್ಕೆ ತಾಳಕ್ಕೆ ತಂತಿ ಅನ್ನೋ ಹಾಗೆ ಇವ್ರು ಹೇಳಿದ್ದೆಲ್ಲ ಕುಣ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಇಲ್ಲಿ ಏನೂ ಮಾಡದೆ ಅಥವಾ ತಾನೇನೋ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಮನುಷ್ಯನನ್ನು ಈ ರೀತಿ ಶತ್ರುತ್ವ ಹಗೆತನ ಸಾಧಿಸಿ ಕಪಟತನದಿಂದ ಮೋಸಗೊಳಿಸುವಂಥ ಒಂದು ವ್ಯವಸ್ಥೆ, ಇಂಥ ಕಲಬೆರಕೆ ಮನಸ್ಥಿತಿಯಿಂದ ಯಾವ ರೀತಿಯಲ್ಲಿ ಹಾನಿ ಆಗುತ್ತೆ. ಇವನೇನೋ ಮಾಡಿಬಿಡ್ತಾನೆ, ಇವನೇನೋ ಅಪಪ್ರಚಾರ ಮಾಡ್ತಾರೆ ಅಥವಾ ಏನೋ ಒಂದು ಅವಮಾನ ಮಾಡ್ತಾನೆ, 4 ಜಾಗದಲ್ಲಿ 4 ಕಾಸು ಸಿಗದಿರಂಗೆ ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ಅಂದ್ಕೊಳ್ಳಿ. ಆದರೆ ಅನುಭವಿಸ್ತಕ್ಕಂಥ ಅನುಭವಧಾರನಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ಆತನ ಮನಸ್ಸು ಸೋಲುತ್ತೆ, ನೋವುತ್ತೆ, ತೊಂದರೆಗೊಳಪಡುತ್ತೆ, ಹತಾಶಾದಾಯಕವಾದಂಥ ಪರಿಸ್ಥಿತಿಯಲ್ಲಿ ಹೋಗುತ್ತೆ. ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಹೀಗೆ ಈ ವ್ಯಕ್ತಿತ್ವ ಅಂದರೆ ವಿನಾಶದ ಒಂದು ವ್ಯವಸ್ಥೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇಂಥ ಕಪಟತನದ ಶತ್ರುಗಳು ಬಹಳಷ್ಟಿರ್ತಾರೆ. ಇವರು ಕಣ್ಣಿಗೆ ಕಾಣ್ಬೋದು, ಕಾಣದೇ ಇರ್ಬೋದು, ನಿಮ್ಮ ಜೊತೆನೇ ಇರ್ಬೋದು, ಹಿತವಾಗಿರ್ಬೋದು, ಮಿತವಾಗಿ ಮಾತಾಡ್ಬೋದು, ಮೃದುವಾಗಿ ನಯ ಮಾಡ್ಬೋದು, ಆದರೆ ನಿಮ್ಮನ್ನೇ ತುಳಿಬೋದು. ಇವನಿಂಥನಂತ ಗೊತ್ತಿರ್ಬೋದು, ಗೊತ್ತಿದ್ರೂ ಕೂಡ ಅವನ ಮುಂದೆ ಏನೂ ಮಾಡಲಿಕ್ಕಾಗದೇ ಇರತಕ್ಕಂಥ ಹತಾಶ ಪರಿಸ್ಥಿತಿ ನಿಮಗಿರ್ಬೋದು. ಅವನೊಂದು ಬಲಿಷ್ಠತೆ, ಬಲಾಢ್ಯತೆ ಅಥವಾ ಅವನ ಮಾತು ಧಾಟಿ ವ್ಯವಸ್ಥೆ. ಯಾಕಂದರೆ ಎಲ್ರಿಗೂ ಮಾತು ಬರೋದಿಲ್ಲ, ಇವನಿಗೆ ಬರುತ್ತೆ ಮಾತು. ಎಲ್ರಿಗೂ ಶಕ್ತಿ ಇಲ್ಲ, ಇವನಲ್ಲಿ ಶಕ್ತಿ ಇದೆ. ಎಲ್ಲರ ಹತ್ರನೂ ದುಡ್ಡು ಕಾಸು ಇಲ್ಲ, ಇವನ ಹತ್ರ ದುಡ್ಡು ಕಾಸು ಇದೆ. ಇವನು ಮಾಡಿದ್ದೇ ಆಟ, ನೋಡಿದ್ದೇ ನೋಟ, ಮಾಡಿದ್ದೇ ಮಾಟ.
ಆ ರೀತಿಯಲ್ಲಿ ಈ ಮನಸ್ಥಿತಿಯಿಂದ ಇನ್ನೊಬ್ಬರ ಜೀವನ ಬದುಕನ್ನು ಹಾಳುಗೆಡುವಂಥ ಒಂದು ಸ್ಥಿತಿ ಇದೆಯಲ್ಲ, ಇದು ತಪ್ಪು. ಇಂಥವರಿಂದ ನೀವು ನೊಂದಿ ನರಳಾಟ ಅನುಭವಿಸಿದರೆ ಅಥವಾ ಇಂಥ ವ್ಯಕ್ತಿಗಳು ನಿಮ್ಮನ್ನು ಹೀನಾಮಾನವಾಗಿ ಬದುಕಿನಲ್ಲಿ ನಿಕೃಷ್ಟರನ್ನಾಗಿ ಮಾಡಿದರೆ, ಇಂತಹ ಸ್ಥಿತಿಯಿಂದ ನಿಮ್ಮ ಜೀವನವನ್ನು ಅಯೋಗತೆಗೆ ಹೋಗಿದ್ದರೆ ನೀವು ಈ ಪರಿಹಾರವನ್ನು ಮಾಡ್ಬೋದು. ನೋಡಿ, ಪರಿಹಾರ ಸ್ವರೂಪವನ್ನು ಹೇಳ್ತಾ ಇದ್ದೀನಿ. 8 ನಸುಗುನ್ನಿಯನ್ನು ಎಲೆಯನ್ನು ತೆಗೆದುಕೊಳ್ಳಿ. ನಸುಗುನ್ನಿ ಎಲೆ ಅಂತ ಸಿಗ್ತಾ ನಿಮ್ಗೆ ಹಾದಿ ಬೀದಿಯಲ್ಲಿ, ನಸುಗುನ್ನಿ ಗಿಡ. 8 ನಸುಗುನ್ನಿಯ ಎಲೆಯನ್ನು ತೆಗೆದುಕೊಳ್ಳಿ. ನೋಡಿ, ಎಲ್ಲ ಎಲೆಯನ್ನು ಶುದ್ಧ ನೀರಿನಲ್ಲಿ ತೊಳೆದಿರಿ, ಅಂದರೆ ಯಾವುದಾದ್ರೂ ಬೋರ್ವೆಲ್ ವಾಟರಲ್ಲಿ ತೊಳೆದು ಬಿಡಿ. ಹಾಗೂ ಎಲ್ಲ ಎಲೆಯ ಮೇಲೆ ಅರಿಶಿಣ ಕುಂಕುಮವನ್ನು ಹಾಕಿ, ಅದಾದ ನಂತರ ಶತ್ರುಗಳ ಹೆಸರನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಬರೀರಿ. ಇಂಥವ್ರು ಇರ್ತಾರಲ್ಲ, ಕಲಬೆರಕೆ ಕಪಟಿ ಶತ್ರುಗಳು, ಅಂಥವ್ರ ಹೆಸರನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಬರೀರಿ. ಹಾಗೆ ಅದನ್ನು ಅಮಾವಾಸ್ಯೆ ದಿನ ಯಾವುದಾದ್ರೂ ಒಂದು ತೈಲ, ಎಣ್ಣೆ ಇರ್ತದಲ್ಲ, ಯಾವುದು ಕಡಲೆಕಾಯಿ ಎಣ್ಣೆನೋ ಸಾಸಿವೆ ಎಣ್ಣೆನೋ ಯಾವುದಾದ್ರೂ ತೊಗೊಂಡು ಅದರ ಸ್ವಲ್ಪ ಕರ್ಪೂರವನ್ನು ಹಾಕಿ ಸುಟ್ಟು ಹಾಕ್ಬಿಡಿ. ಅಮಾವಾಸ್ಯೆ ದಿನ ಹಿಂಗೆ ಮಾಡಿ. ಬಾಯಿ ಇದೆ ಅಂತ ಹೇಳಿಬಿಟ್ಟು ನಾಟಕ ಮಾಡ್ತಾ ಇದ್ದಾನೆ, ನಾಲಿಗೆ ಇದೆ ಅಂತ ಹೇಳಿ ಹರಿಬಿಡ್ತಾ ಇದ್ದಾನೆ. ಅಂಥವರ ನರನಾಡಿಗಳು ಕೂಡ ಬೀಳಬೇಕು, ಮುಂದಕ್ಕೆ ಬರಬಾರ್ದು. ಅಂಥ ಒಂದು ಸ್ಥಿತಿ ಇದು ನಿರ್ಮಾಣ ಮಾಡುತ್ತೆ. ಅಷ್ಟು ಪ್ರಖರವಾಗಿ, ಅಷ್ಟು ಸುಲಭವಾಗಿರ್ತಕ್ಕಂಥ ಪರಿಹಾರ ಇದು. ಖಂಡಿತ ಮಾಡಿ. ಇಂಥ ಕಪಟಿಗಳಿಗೆ ಬುದ್ಧಿ ಕಲಿಸಿ, ಶತ್ರು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಜೀವನದಲ್ಲಿ ಬೆಳೀರಿ, ಗೆಲ್ಲಿ, ಗಳಿಸಿ, ಉದ್ಧಾರ ಆಗಿ. ಖಂಡಿತ ಹಾಗೇ ಆಗುತ್ತೆ. ಇದನ್ನು ಮಾಡಿ. ಎಲ್ಲರಿಗೂ ಶುಭ ಆಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಕರೆ ಮಾಡ್ಕೊಂಡು ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.